ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೀನಿ ಎಂಬ ವಿವಾದಾತ್ಮಕ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಗರು ಇದನ್ನು ಲೇವಡಿ ಮಾಡ್ತಾ ಇದ್ದಾರೆ. ಮುಸ್ಲಿಮರಲ್ಲಿ ಪುನರ್ಜನ್ಮ ಅನ್ನೋದಿಲ್ಲ, ಯಾಕೆ ಟ್ರಯಲ್ ನೋಡ್ತೀರಿ, ಈಗಲೇ ಮತಾಂತರ ಆಗ್ಬಿಡಿ, ನಿಮ್ಮ ಜೊತೆಗೆ ನಿಮ್ಮ ಬೀಗರನ್ನು ಕರ್ಕೊಂಡು ಹೋಗಿ ಅವ್ರನ್ನು ಕನ್ವರ್ಟ್ ಮಾಡಿಸಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ವ್ಯಂಗ್ಯವಾಡಿದ್ದಾರೆ. ಇನ್ನು ಯತ್ನಾಳ್ ಅಂತೂ ಸಂಗಮೇಶ್ ತಮ್ಮ ಹೆಸರನ್ನ ಸಲಾಲುದ್ದೀನ್ ಖಿಲ್ಜಿ ಅಥವಾ ಶಂಶುದ್ದೀನ್ ಅಥವಾ ಸಲ್ಮಾನ್ ಖಾನ್ ಅಂತ ಏನಾದರೂ ಒಂದು ಬದಲಾವಣೆ ಮಾಡ್ಕೊಂಬಿಡಿ ಅಂತ ಹೇಳಿದ್ದಾರೆ. ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಟ್ರಯಲ್ ಯಾಕೆ ನೋಡೋದು? ಇವಾಗೆ ಕನ್ವರ್ಟ್ ಆಗ್ಬೋದು. ಹೆಸರು ಬದಲಾವಣೆ, ಧರ್ಮ ಬದಲಾವಣೆ ಎಲ್ಲ ಮಾಡ್ಬೋದು. ಅದಕ್ಕೆ ಯಾರು ಅಡೆತಡೆ ಇಲ್ಲ. ನಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರ ಮನಸ್ಥಿತಿನೂ ಇದೇ ಆಗಿದೆ ಅಂತ ಅನ್ಸ್ಬಿಟ್ಟಿದೆ ನಮಗೆ. ಭದ್ರಾವತಿಯಲ್ಲಿ ಶಾಸಕ ನಾನು ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೀವಿ ಅಂತ ಹೇಳಿದ್ರು. ಸಂಗಮೇಶ್ವರವರೇ ಅವ್ರು ಆಹ್ವಾನ ಕೊಡ್ತಾರಲ್ಲ, ನಿನ್ನ ಜೊತೆಗೆ ನಿಮ್ಮ ಬೀಗರುಗಳದಲ್ಲ ಆ ಸಂಬಂಧಿಕರನ್ನು ಕರ್ಕೊಂಡು ಅಲ್ಪಸಂಖ್ಯಾತ ಧರ್ಮಕ್ಕೆ ಸೇರ್ಪಡಿ. ಮುಂದಿನ ಜನ್ಮ ಇಸ್ಲಾಂದಾಗ ಇಲ್ರಿ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ. ನಿಮ್ ಅವ್ರ ಆಸೆ ಈಡೇರ್ಸಕ್ಕೆ ಇವರೇ ಎಲ್ಲ ತುದಿಗಾಲಲ್ಲಿ ನಿಂತವ್ರೆ. ಹೌದು, ಅದಾಗ್ಬಿಟ್ರೆ ಭದ್ರಾವತಿಲಿ, ಯಾಕಂದ್ರೆ ಇವರು ಆಗ್ತಿರೋದು ಏನಕ್ಕೆ? ಓಟ್ ಹಾಕಿದ್ದಾರೆ ಅವ್ರು 4 ಚುನಾವಣೆಯಲ್ಲಿ, ಭಾಳ ಕರೆಕ್ಟ್. ಇವ್ರು ಆಗ್ಬಿಟ್ರೆ ಇತರೆ ಓಟ್ಗಳಿದೆಯಲ್ಲ ಲಿಂಗಾಯತರದ್ದು ಸೇರಿ ಅವ್ರಿಗೊಂದು ಕ್ಲಾರಿಟಿ ಸಿಕ್ಕತ್ತಾ? ನಿಜ. ಏನು ಲಿಂಗಾಯತರವ್ರು ಅಲ್ಲಪ್ಪ ಅನ್ನೋ ತೀರ್ಮಾನಕ್ಕಾರು ಬರ್ಬೋದಾ? ಕ್ಲಾರಿಟಿನೂ ಸಿಗತ್ತೆ. ಹಂಗಾಗಿ ನನ್ನ ಪ್ರಕಾರ ಅವರು ಕನ್ವರ್ಟ್ ಆಗೋದೇ ಬೆಟರ್, ಆಗ್ಬಿಡ್ಬೇಕು ಈಗಲೇ. ಯಾಕಂದರೆ ಈಗ ನೀವು ವಿಗ್ರಹ ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅಪ್ಪಿ ಎಂಟ್ರೆನ್ಸ್ ಕೊಡೋಣ ಅಂದ್ಕೊಂಡ್ರುವೆ ಈಗ ಮಾಡಿರೋ ಪಾಪಕ್ಕೆ ಅಲ್ಲಿ ಎಂಟ್ರೆನ್ಸ್ ಕೊಡಲ್ಲ. ಆಮೇಲೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆಗ್ಬಿಟ್ಟು ಅಬ್ಬೆಪಾರಿಯಾಗಿ ತ್ರಿಶಂಕುಗೆ ಹೋಗಿ ಭೂತ ಆಗ್ಬಿಡ್ತೀರಿ, ಭೂತ ಪಿಚಾಚಿ ಆಗೋಗ್ತೀರಿ. ಅದಾಗಬೇಡಿ, ಅತಂತ್ರ ಆಗೋದು ಬೇಡ. ನೇಪ ಬಾಯಿ ಮುಚ್ಕೊಂಡು ನಾಲಿಗೆನ ಹಿಡಿತದಲ್ಲಿ ಇಟ್ಕೊಂಡು ನನಗೆ ಮತ ಕೊಟ್ಟಿದ್ದಾರೆ ಅವರು ಹೇಳೋದು ಬೇರೆ ವಿಚಾರ, ಅದು ಬೇರೆ. ಅದು ಹೇಳಬಾರ್ದು ಅಂತಿಲ್ಲ. ಹಾಂ, ನನಗೆ ಮತ ಕೊಟ್ಟಿದ್ದಾರೆ ರೀ ಅವರು, ಅದೊಂದು ಆಯ್ತಪ್ಪ ಕೊಟ್ಟಿದ್ದಾರಪ್ಪ, ಅದನ್ನು ಮುಂದಕ್ಕೆ ಎತ್ಕೊಂಡು ಹೋಗಿ ಯಾರನ್ನೋ ಮೆಚ್ಚಿಸಿ ಓಲೈಸ್ತೀವಿ ಅಂದ್ಕೊಂಡು ಈಗ ರಿವರ್ಸ್ ಮಾಡ್ಕೊಂಡ್ರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೇಪಾಳದ ಹಂಗಾಮಿ ಪ್ರಧಾನದಲ್ಲಿ ಸ್ವಲ್ಪ ಗೋಜಲ್ ಇದ್ದಂಗಿದೆ. ಯಾರನ್ನ ಮಾಡಬೇಕು ಅನ್ನೋದು ಗೋಜಲಂತೆ. ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಿದ್ದಾರಂತೆ. ಅದು ಹಂಗೆ, ಅದು ಅನರ್ಕಿ ಇದ್ದಾಗ ಈ ಥರ ಆಗತ್ತೆ. ಸೆಟ್ಲ್ ಮಾಡ್ಕೋತಾರೆ ನಿಧಾನಕ್ಕೆ. ನೋಡೋಣ ಯಾರನ್ನು ಮಾಡ್ತಾರೋ ಏನೋ. ಈ ಮಧ್ಯ ಅಲ್ಲಿ ಇದ್ದಿದ್ದಂಥ ಭಾರತೀಯರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅದೇ ಸುಶೀಲಾ ಕರ್ಕಿ ಅಂತ ಒಬ್ಬರಂತೆ, ಒಬ್ಬರ ಬಲೇನ್ ಶಾ ಅಂತ ಒಬ್ಬರಂತೆ, ಇನ್ನೊಬ್ಬರ ಕುಲ್ಮಾನ್ ಗಿ ಸಿಂಗ್ ಅಂತ ಅಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಚೇರ್ಮನ್ ಆಗಿದ್ರಂತೆ, ಅವರಂತೆ. ಆ ಥರ ಯಾರೋ ಒಬ್ರನ್ನ ಮಾಡ್ತಾರೆ. ಸೆಟ್ಲ್ ಆಗತ್ತೆ ಇದು. ಈ ಅರಾಜಕತೆಯ ಸ್ಥಿತಿ ಏನಿದೆ ಸ್ವಲ್ಪ ಇಳಿಯತ್ತೆ, ತಣ್ಣಗಾಗತ್ತೆ. ಎಸ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ವೇಳೆ ಪದೇ ಪದೇ ಭದ್ರತಾ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಿದ್ದಾರಂತೆ. ಈ ಬಗ್ಗೆ ಸಿಆರ್ಪಿಎಫ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದು, ಇದು ಅವರಿಗೆ ಅಪಾಯವನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಇಬ್ಬರಿಗೂ ಕೂಡ ಪತ್ರ ಬರೆದಿದ್ದಾರೆ. ಈ ಮಧ್ಯೆ ಮತಗಳುವಿಕೆ ಸದ್ಯದಲ್ಲೇ ಇನ್ನಷ್ಟು ದಾಖಲೆ ಕೊಡ್ತೀವಿ, ಹೈಡ್ರೋಜನ್ ಬಾಂಬ್ ಲ್ಯಾಂಡಿಂಗ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ. ಹೈಡ್ರೋಜನ್ ಬಾಂಬ್ ಲ್ಯಾಂಡ್ ಆಗತ್ತಾ? ಎಲ್ಲಿ ಆಗ್ಬೋದು, ಇರಲೂಬೋದು, ಗೊತ್ತಿಲ್ಲ. ಕೊಟ್ಟ ಮೇಲೆ ತಾನೇ ನಾನದು ಹೈಡ್ರೋಜನ್ನ, ಆಕ್ಸಿಜನ್ನ, ಥೋರಿಯಮ್ಮ, ಯುರೇನಿಯಮ್ಮ, ಪ್ಲಾಟಿನಮ್ಮ ಅಥವಾ ಗೋಲ್ಡನ್ ಬಾಂಬಾ, ಸಿಲ್ವರ್ ಬಾಂಬಾ ಎಲ್ಲ ತೀರ್ಮಾನ ಮಾಡೋಕ್ಕಾಗೋದು. ಅದು ಏನು ಅಂತ ಗೊತ್ತಾಗಬೇಕಲ್ಲ. ನೀವು ಸುಮ್ಮನೆ ಹೈಡ್ರೋಜನ್ ಬಾಂಬ್ ಅಂದ್ಬಿಟ್ರೆ ಇದೊಂಥರ ಕೆಟ್ಟ ಫಿಲಮ್ಗೆ ಮೊದಲೇ ಸಿಕ್ಕಾಬಿಟ್ಟೆ ಪಬ್ಲಿಸಿಟಿ ಕೊಟ್ಟಂಗೆ. ಥಿಯೇಟ್ರಿಗೆ ಹೋದ ತಕ್ಷಣ ಜನ ಅಂದ್ಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ ಆಚೆಗೆ. ಒಂದಿನಾನೂ ಓಡಲ್ಲ. ಕರೆಕ್ಟ್. ಹಂಗಾಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಹಾಗಾಗಿ ಕೊಡ್ಲಿ ಅವರು ಕೊಟ್ಟ ಮೇಲೆ ತೀರ್ಮಾನ ಮಾಡೋಣ. ನಾವು ಯಾವ ಬಾಂಬ್ ಅದು ನೋಡೋಣ, ತೀರ್ಮಾನ ಮಾಡಿ. ಎಸ್.